ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಇನ್ವೆಸ್ಟಿಗೇಷನ್ ಕೊನೆಯ ಹಂತಕ್ಕೆ ಬಂದು ತಲುಪಿದೆ. ಧರ್ಮಸ್ಥಳದ ಬುರುಡೆ ಕೇಸ್ನ ಸೂತ್ರಧಾರಿಗಳಿಗೆ ಇವತ್ತು ವಿಚಾರಣೆಯ ಬಿಸಿ ತಟ್ಟುತ್ತಾ ಕೆಲವೇ ಕ್ಷಣಗಳಲ್ಲಿ ಬೆಳತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ನಡೆಸುವುದಕ್ಕೆ ಟೀಮ್ ರೆಡಿ ಆಗಿದೆ. ವಿಚಾರಣೆಗೆ ಆಗಮಿಸಿದ್ದಾರೆ ಸುಜಾತಾ ಭಟ್ ಅನ್ನೋದು ಗೊತ್ತಾಗ್ತಾ ಇದೆ. ಸುಜಾತಾ ಭಟ್ ಹೊರತುಪಡಿಸಿ ಉಳಿದವರು ಇನ್ನೂ ಕೂಡ ವಿಚಾರಣೆಗೆ ಬಂದಿಲ್ಲ. ವಿಚಾರಣೆಗೆ ಬರೆದಿದ್ರೆ ನಾವು ಮುಲಾಜಿಲ್ದೇನೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಎಸ್ಐಟಿ ನೋಟಿಸ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿತ್ತು, ಸೂಚಿಸಿತ್ತು. ಹಾಗಾದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಗ್ಯಾಂಗ್ ಇವತ್ತು ವಿಚಾರಣೆಗೆ ಹಾಜರಾಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೆ. ಒಂದು ವೇಳೆ ವಿಚಾರಣೆಗೆ ಇವತ್ತು ಬರಲಿಲ್ಲ ಅಂದ್ರೆ ಪೊಲೀಸರ ಮುಂದಿನ ಕ್ರಮ ಏನು? ಅಷ್ಟೂ ಜನರನ್ನು ಕೂಡ ಅರೆಸ್ಟ್ ಅನ್ನು ತೋರಿಸ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಕಳೆದ ಮೂರುವರೆ ತಿಂಗಳಿಂದಲೂ ಕೂಡ ಈ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯ ವಿಚಾರಣೆ ಆಗಿರಲಿಲ್ಲ. ಕೊನೆಗೂ ಕೂಡ ಎಸ್ಐಟಿ ಅವರ ವಿಚಾರಣೆಗೆ ಮುಂದಾಗ್ತಾ ಇರುವಂಥದ್ದು. ಇವತ್ತು ಖುದ್ದು ನೀವು ಎಸ್ಐಟಿ ಕಚೇರಿಗೆ ಬರಬೇಕು, ವಿಚಾರಣೆ ಫೇಸ್ ಮಾಡಬೇಕು ಅಂಥೇಳಿ ನೋಟಿಸನ್ನು ಕೊಟ್ಟಿತ್ತು. 11 ಗಂಟೆ 6 ನಿಮಿಷ ಆದರೂ ಕೂಡ ಇಲ್ಲಿಯವರೆಗೂ ಈ ಬುರುಡೆ ಗ್ಯಾಂಗ್ನ ಸದಸ್ಯರ ಮುಖ ಮಾಡಿಲ್ಲ ಎಸ್ಐಟಿ ಕಚೇರಿಯತ್ತ. ಬರ್ತಾರಾ ವಿಚಾರಣೆಗೆ ಮತ್ತೆ ಗೈರಾಗ್ತಾರಾ? ಗೈರಾಗಿದ್ದೇ ಆದರೆ ಪೊಲೀಸರು ಏನು ಮಾಡ್ತಾರೆ? ಇವೆಲ್ಲವೂ ಕೂಡ ಈಗಿರುವಂತಹ ಯಕ್ಷ ಪ್ರಶ್ನೆ, ಈಗಿರುವಂತಹ ಕುತೂಹಲದ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಸಮಯ 11 ಗಂಟೆ 8 ನಿಮಿಷ ಆಯಿತು. ಇಲ್ಲಿಯವರೆಗೂ ಕೂಡ ಬುರುಡೆ ಗ್ಯಾಂಗ್ನ ಸದಸ್ಯರು ಎಸ್ಐಟಿ ಕಚೇರಿಯತ್ತ ಮುಖ ಮಾಡಿಲ್ಲ. ವಿಚಾರಣೆಯನ್ನು ಫೇಸ್ ಮಾಡ್ತಾರಾ? ಏನು ಮಾಡ್ತಾರೆ ಈಗ ಪೊಲೀಸರು ಒಂದು ವೇಳೆ ವಿಚಾರಣೆಗೆ ಬರಲಿಲ್ಲ ಅಂದರೆ ಅಂಥೇಳಿ? ಇವತ್ತು ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟ ಹಾಗೆ 5 ಜನರಿಗೆ ಎಸ್ಐಟಿ ನೋಟಿಸ್ ಕೊಟ್ಟಿರುವಂಥದ್ದು. ಸುಮಾರು 10ವರೆಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣರ್, ವಿಠಲ್ ಗೌಡ, ಜಯಂತ್ ಟಿ, ಅದರ ಜೊತೆಗೆ ಸುಜಾತಾ ಭಟ್ಗೆ ನೋಟಿಸನ್ನು ಕೊಟ್ಟಿರುವಂಥದ್ದು. ಇದರಲ್ಲಿ ಬೆಳ್ಳಂಬೆಳಗ್ಗೆ ಇವತ್ತು ಸುಜಾತಾ ಭಟ್ ಎಸ್ಐಟಿಯ ಬೆಳ್ತಂಗಡಿ ಕಚೇರಿಗೆ ಆಗಮಿಸಿದ್ದಾರೆ. ವಿಚಾರಣೆಗೆ ಬರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ನೇರವಾಗಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಆದರೆ ಈಗ 11 ಗಂಟೆ ಆಯಿತು. ಆದರೆ ಇನ್ನುಳಿದವರು ಯಾರು ಈ ಒಂದು ವಿಚಾರಣೆಗಾಗಿ ಈವರೆಗೂ ಆಗಮಿಸಿಲ್ಲ. ಇವತ್ತು ವಿಚಾರಣೆಗೆ ಆಗಮಿಸಲೇಬೇಕು ಅನ್ನುವಂಥ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಒಂದು ವೇಳೆ ಆಗಮಿಸದೇ ಇದ್ದರೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂಥ ಸಾಧ್ಯತೆಗಳಿರುವಂಥದ್ದು. ಇದನ್ನು ನೋಟಿಸ್ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಒಂದು ವೇಳೆ ನೀವು ವಿಚಾರಣೆಗೆ ಗೈರಾದರೆ ನಿಮ್ಮನ್ನ ವಶಕ್ಕೆ ಪಡೆದು ನಾವು ವಿಚಾರಣೆ ನಡೆಸಬೇಕಾಗುತ್ತೆ ಅನ್ನುವಂಥದ್ದನ್ನ ಎಸ್ಐಟಿಯ SP ಆಗಿರುವಂಥ ತನಿಖಾಧಿಕಾರಿ ಜಿತೇಂದ್ರ ದಯಮ್ ಅವರು ನೋಟಿಸ್ ಅಲ್ಲಿ ತಿಳಿಸಿರುವಂಥದ್ದು. ಹಾಗಾಗಿ ಇವತ್ತು 10ವರೆಗೆ ಆಗಮಿಸಬೇಕಿತ್ತು, ಆದರೆ ಈವರೆಗೂ ಯಾರು ಆಗಮಿಸಿಲ್ಲ. ಹಾಗಾಗಿ ಮುಂದೆ ಎಸ್ಐಟಿಯ ನಡೆ ಏನನ್ನುವಂಥದ್ದು ಕುತೂಹಲ ಇರುವಂಥದ್ದು. ಈಗಾಗಲೇ ಈ ಮಹೇಶ್ ಶೆಟ್ಟಿ ತಿಮರೋಡಿ ಸಾಕಷ್ಟು ದಿನಗಳಿಂದ 1 ತಿಂಗಳಿಗಿಂತಲೂ ಮೇಲಾಯಿತು ಅವರು ನಾಪತ್ತೆ ಆಗಿರುವಂಥದ್ದು. ಹಾಗಾಗಿ ಇವತ್ತು ಈ ವಿಚಾರಣೆಗೆ ಬರಲೇಬೇಕು ಅನ್ನುವಂಥ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅವರು ವಿಚಾರಣೆಗೆ ಆಗಮಿಸ್ತಾರೆ ಅನ್ನುವಂಥದ್ದು ಕುತೂಹಲ ಇರುವಂಥದ್ದು. ಅದರ ಜೊತೆಗೆ ಇನ್ನುಳಿದವರು ಗಿರೀಶ್ ಮಟ್ಟಣ್ಣರ್, ಜಯಂತ್ ಟಿ, ವಿಠಲ್ ಗೌಡ ಆಗಿರ್ಬೋದು, ಇವರು ಯಾರು ಈವರೆಗೂ ಆಗಮಿಸಿಲ್ಲ. ಹಾಗಾಗಿ ಇವತ್ತು ವಿಚಾರಣೆಗೆ ಒಂದು ವೇಳೆ ಆಗಮಿಸದೇ ಇದ್ರೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.